ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶಾಸ್ತ್ರೀಯ ಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಗೌರಿ ಗಣೇಶ ಹಬ್ಬದ ಒಂದು ಮಹತ್ವ, ಪ್ರತಿಷ್ಠಾಪನೆ, ಪೂಜೆ ವಿಧಾನ ಮತ್ತು ನೆರವೇರಿಸಬೇಕಂತಹ ಎಲ್ಲ ವಿಧಾನಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಗೌರಿ ಗಣೇಶ ಹಬ್ಬ ಶುಭಾಶಯ ಹೇಳ್ತಾ ಈ ಒಂದು ಕಾರ್ಯಕ್ರಮದ ವಿಷಯವನ್ನು ಈಗ ಪ್ರಾರಂಭ ಮಾಡೋಣ. ನಾವಿಲ್ಲಿ ಗೌರಿ ಗಣೇಶ ಹಬ್ಬವನ್ನು ಯಾಕೆ ಆಚರಿಸ್ತೀವಿ ಅನ್ನೋದನ್ನು ನಮ್ಮಲ್ಲಿ ತಿಳ್ಕೊಳ್ಳೋಣ. ಸದಾಕಾಲ ನಮ್ಮ ಜೀವನವು ಸುಖಮಯವಾಗಿರಲಿ, ಸಂತೋಷದಿಂದ ನೆಮ್ಮದಿಯಿಂದ ಕೂಡಿರಲಿ, ವಿಘ್ನಗಳು ನಿವಾರಣೆ ಆಗಲಿ ಅಂಥೇಳಿ ಮತ್ತು ಲೋಕ ಕಲ್ಯಾಣವಾಗಲಿ ಅಂಥೇಳಿ ಕೇಳ್ಕೊಳ್ತಾ ಆ ವಿಘ್ನ ನಿವಾರಕನಲ್ಲಿ ಪೂಜೆಯನ್ನು ಮಾಡುವುದೇ ಈ ಗೌರಿ ಗಣೇಶ ಹಬ್ಬದ ಒಂದು ಸರಳ ಮಾಹಿತಿ. ಹಾಗಾದರೆ ಈಗ ಸರಳ ಆಚರಣೆ ಯಾವ ರೀತಿ ಮಾಡಬೇಕು ಅಂತ ಕೇಳಿಕೊಂಡಾಗ, ಇಲ್ಲಿ ನೋಡಿದಾಗ ನಾವು ಗಣೇಶ ಚತುರ್ಥಿ ಅಂದರೆ 4ನೇ ದಿವಸದಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ತೃತೀಯ ದಿವಸ ಅಂದರೆ ಹಬ್ಬದ ಮೊದಲನೇ 1ನೇ ದಿವಸದಲ್ಲಿ ನಾವು ಗಣಪತಿ ಮೂರ್ತಿಯನ್ನು ಹೋಗಿ ಕೊಂಡುಕೊಂಡು, ಅಥವಾ ನಾವು ಅದನ್ನು ಮನೆಯಲ್ಲೇ ಮಾಡೋ ಹಾಗಿದ್ದರೆ ಚೆನ್ನಾಗಿ ಯಾವುದೇ ರೀತಿ ಒಂದು ಲೋಪದೋಷವಿಲ್ಲದ ಹಾಗೆ ಅದನ್ನು ತಯಾರು ಮಾಡಿ ನಾವು ಮನೆಯಲ್ಲಿ ಸಿದ್ಧಪಡಿಸ್ಬೋದು. ಅಥವಾ ನಾವು ಕೊಂಡು ತರೋದಾಗಿದ್ದರೆ ಯಾವುದೇ ಒಂದು ರೀತಿಯ ಲೋಪದೋಷ ಇಲ್ಲದ ಹಾಗೆ ನೋಡಿಕೊಂಡು ಅದರಲ್ಲಿ ಚೆನ್ನಾಗಿ ನಾಮಗಳು, ಜನಿವಾರ ಮತ್ತು ವಸ್ತ್ರಗಳು, ಅದಕ್ಕೆ ಬೇಕಾದಂಥ ಬಣ್ಣಗಳು ಹೊಂದತಕ್ಕಂತಹ ಎಲ್ಲ ವಿಘ್ನ ನಿವಾರಕನಿಗೆ ನಾವು ಅಲಂಕರಿಸಿ ಕಿರೀಟ ಮತ್ತು ಆತನಿಗೆ ಬೇಕಾದಂತಹ ಒಂದು ಮೂಷಕ ವಾಹನ, ಈ ಎಲ್ಲ ವಸ್ತುಗಳ ಗಮನವನ್ನು ಸರಿಯಾಗಿ ಇಟ್ಟುಕೊಂಡು ಮತ್ತು ಆ ಗಣೇಶನ ವಿಗ್ರಹದಲ್ಲಿ ಮುಖವು ತೇಜಸ್ಸನ್ನು ಹೊಂದಿರತಕ್ಕಂತಹ ಗಣೇಶನ ವಿಗ್ರಹವನ್ನು ನಾವು ಆರಿಸಿಕೊಳ್ಳೋದು ಇಲ್ಲಿ ಬಹುಮುಖ್ಯವಾಗಿದೆ. ಅಂದರೆ ಕಣ್ಣುಗಳು ಸದಾ ಇಲ್ಲಿ ಸೊಂಪಾಗಿ, ತಂಪಾಗಿ ಮತ್ತು ಒಂದು ನಾಜೂಕಾದ ದೃಷ್ಟಿಯನ್ನು ಬೀರುವಂತಹ ಗಣಪತಿಯ ವಿಗ್ರಹಗಳನ್ನು ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡುವುದು ಮುಖ್ಯ ಉದ್ದೇಶ. ಗಣಪತಿ ವಿಗ್ರಹವನ್ನು ಮನೆಯ ಮುಖ್ಯ ದ್ವಾರ ಅಂದರೆ ಮನೆಯ ಮುಂಬಾಗಿಲಿನವರೆಗೆ ಭದ್ರತೆಯಿಂದ ಮತ್ತು ಒಳ್ಳೆಯ ಒಂದು ಆಚರಣೆಯೊಂದಿಗೆ ತಂದು ಅಲ್ಲಿ ಆತನನ್ನು ನಿಲ್ಲಿಸಿ, ಮನೆಯ ಹೆಣ್ಣು ಮಕ್ಕಳಿಂದ ಆತನಿಗೆ ಕುಂಕುಮ, ಅರಿಶಿಣ ಮತ್ತು ಬಿಳಿಯ ಹೂಗಳಿಂದ ಆತನನ್ನು ಪೂಜಿಸಿ ಆರತಿಯನ್ನು ಬೆಳಗಿ ದೃಷ್ಟಿಯನ್ನು ತೆಗೆದು ಆತನನ್ನು ಒಳಬರ ಮಾಡಿಕೊಳ್ಳಬೇಕು. ನಂತರ ಆ ತೃತೀಯ ದಿವಸದಲ್ಲಿ ಆತನನ್ನು ದೇವರ ಕೋಣೆಯ ಒಂದು ಶುಚಿಯಾದ ಸ್ಥಳದಲ್ಲಿ ಕೆಳಗಡೆ ಅಕ್ಕಿಯನ್ನು ಹಾಕಿ, ನಂತರ ಕುಂಕುಮ ಅರಿಶಿಣವನ್ನು ಹಾಕಿ ಆತನಲ್ಲಿ ಕುಳ್ಳರಿಸಬೇಕು. ನಂತರ ಒಂದು ಒಳ್ಳೆ ಶುಭ್ರವಾದ ಬಿಳಿ ವಸ್ತ್ರದಿಂದ ಆತನು ನಾವು ಮುಚ್ಚು ಹಾಗೆ ಚೆನ್ನಾಗಿ ಆತನನ್ನು ಬಟ್ಟೆಯಲ್ಲಿ ಸುತ್ತಿ ಮುಚ್ಚಿಡಬೇಕು. ನಂತರ ಮಾರನೇ ದಿವಸ ಅಂದರೆ ಗಣೇಶ ಚೌತಿಯ ವಿಶೇಷ ಸಂದರ್ಭದಲ್ಲಿ ಮುಂಜಾನೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ತಲೆಯಿಂದ ಸ್ನಾನ ಮಾಡಿ ಮಡಿಯನ್ನುಟ್ಟು ಮತ್ತು ಶಲ್ಯನ್ನು ಹೊದಿಸಿ ನಾವು ಭಸ್ಮ, ಗಂಧ ಅಥವಾ ನಾವು ಮೈಗೆಲ್ಲ ಒಂದು ಶುದ್ಧವಾದ ಗಂಧ ಲೇಪನವನ್ನು ಮಾಡಿಕೊಂಡು ಪೂಜೆಗೆ ಶುಚಿರ್ಭೂತರಾಗಿ ಏನನ್ನೂ ಸೇವಿಸದೆ ಕೇವಲ ಅವಶ್ಯವಿದ್ದಲ್ಲಿ ಹಾಲನ್ನು ಅಥವಾ ಬಾಳೆಹಣ್ಣನ್ನು ಸೇವಿಸಿ ಪೂಜೆಗೆ ಸಿದ್ಧರಾಗಬೇಕು. ನಂತರ ಗಣಪತಿಯ ಕುಳ್ಳರಿಸುವ ಪ್ರದೇಶವನ್ನು ಅಲಂಕರಿಸಿ ತೇಜೋಮಯ ರೂಪದಲ್ಲಿ ಸಿದ್ಧಪಡಿಸಬೇಕು. ಅಂದರೆ ನಾವು ಮೊದಲು ಚೆನ್ನಾಗಿ ರಂಗವಲ್ಲಿಯನ್ನು ಹಾಕಿ ಮಂಟಪವನ್ನು ಅಲಂಕರಿಸಬೇಕು. ನಂತರ ಒಂದು ಶುಚಿಯಾದ ಮಣೆಯನ್ನು ತಂದು ಅದರ ಮೇಲೆ ಶುದ್ಧವಾದ ಬಿಳಿ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಹರಡಬೇಕು. ನಂತರ ಅದರಲ್ಲಿ ಓಂ ಎಂದು ಕೈಯಿಂದ ಬರೆಯಬೇಕು. ನಂತರ ಮಧ್ಯದಲ್ಲಿ ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆಯನ್ನು ಹಾಕಬೇಕು ಮತ್ತು ನಿಮಗೆ ಬೇಕಾದಲ್ಲಿ ಐಶ್ವರ್ಯ ವೃದ್ಧಿ ಆಗಲು ಕೇಳಿಕೊಳ್ಳಲು ನಂತರ ನಾಣ್ಯ, ಬೆಳ್ಳಿ ಅದರ ಮೇಲೆ ಆತನನ್ನು ಕುಳ್ಳರಿಸಬೇಕು. ನಂತರ ಇಲ್ಲಿ ಸಾಧಾರಣ ಆಚರಣೆಯೊಂದಿಗೆ ನಾವು ನಡೆದುಕೊಳ್ಳುವುದಾಗಿದ್ದರೆ ಗಣಪತಿಯನ್ನು ಕುಳ್ಳರಿಸಿದ ನಂತರ ಆತನಿಗೆ ಶುಭ್ರವಾದ ವಸ್ತ್ರ ಅಂದರೆ ನಾವಿಲ್ಲಿ ಹತ್ತಿಯನ್ನು ತೆಗೆದುಕೊಂಡು ಕುಂಕುಮ ಅರಿಶಿಣದೊಂದಿಗೆ ಮಧ್ಯದಲ್ಲಿ ಬಿಡಿಸುತ್ತಾ ಒಂದು ಹಾರನ್ನು ಇಲ್ಲಿ ಸಿದ್ಧಪಡಿಸಿಕೊಳ್ಳಬೇಕು. ಅದನ್ನು ಗೆಜ್ಜೆ ವಸ್ತ್ರ ಎಂದು ಕರೆಯುತ್ತೇವೆ. ಅದನ್ನು ಆತನಿಗೆ ಉಡುಗೊರೆಯಾಗಿ ನೀಡಬೇಕು. ನಂತರ ಆತನಿಗೆ ಜನಿವಾರವನ್ನು ಹಾಕಬೇಕು. ಈ ರೀತಿಯಾಗಿ ನಾವು ಅಲಂಕರಿಸಬೇಕು. ಗರಿಕೆಯೊಂದಿಗೆ ಆತನನ್ನು ಮಣೆಯ ಮೇಲೆ ಕುಳ್ಳರಿಸಬೇಕು. ನಂತರ ಗಣಪತಿಗೆ ಶುದ್ಧವಾದ ನೀರಿನಿಂದ ಅಥವಾ ಗಂಗಾಜಲದಿಂದ ಪ್ರೋಕ್ಷಣೆ ಮಾಡುತ್ತಾ ಶುಚಿರ್ಭೂತನಾಗಿ ಆತನನ್ನು ಸಿದ್ಧಪಡಿಸಬೇಕು. ನಂತರ ಮನೆಯಲ್ಲಿರುವ ಗಣಪತಿಯ ಚಿಕ್ಕ ಮೂರ್ತಿಯನ್ನು ಚೆನ್ನಾಗಿ ತೊಳೆದು ನಾವು ಆತನ ಎದುರಿಗೆ ಆತನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಒಂದು ವೇಳೆ ವಿಗ್ರಹವು ದೊರೆತಿದ್ದಲ್ಲಿ ನೀವು ಅಡಿಕೆ ಬಟ್ಟವನ್ನು ಇಟ್ಟು ಅದರ ಮೇಲೆ ನೀರನ್ನು ಹಾಕುತ್ತಾ ಗಣಪತಿಯ 11, 21 ಅಥವಾ 108 ನಾಮಾವಳಿಯನ್ನು ಹೇಳಬೇಕು. ತದನಂತರ ಆತನನ್ನು ಶುದ್ಧಗೊಳಿಸಿ ಅರಿಶಿಣ, ಕುಂಕುಮ ಮತ್ತು ಧೂಪದೀಪವನ್ನು ಬೆಳಗಿ ಸಕ್ಕರೆಯ ಹಾಲಿನ ನೈವೇದ್ಯವನ್ನು ಮಾಡಿ ಆತನಿಗೆ ವಿರಾಜಮಾನವಾಗಿ ಪ್ರತಿಷ್ಠಾಪನೆಯಾಗಲು ಆಹ್ವಾನಿಸಬೇಕು.
ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡುತ್ತಾ ಗಣಪತಿಗೆ ವಿಘ್ನ ನಿವಾರಣೆಗಾಗಿ ಮತ್ತು ಸುಖ ಶಾಂತಿ ನೆಮ್ಮದಿಗಾಗಿ ಸಮೃದ್ಧಿಗಾಗಿ ಆತನನ್ನು ಪ್ರಾರ್ಥಿಸಿಕೊಳ್ಳಬೇಕು. ನಂತರ ಹೂವು, ಹಾರ, ಹಣ್ಣು, ಮೋದಕ ಮತ್ತು ಕಡುಬು ಇಲ್ಲಿ ವಿಶೇಷವಾಗಿ ನೀಡಲಾಗುತ್ತದೆ. ನಾವು ಮೋದಕವನ್ನು ಮತ್ತು ಕಡುಬನ್ನು ಕುದಿಸಿ ಇಲ್ಲಿ ನಾವು ಆತನಿಗೆ ನೈವೇದ್ಯ ನೀಡುವುದು ವಿಶೇಷವಾಗಿದೆ. ಇಲ್ಲಿ ಕುದಿಸಿದ ಮೋದಕ ಅಥವಾ ಕುದಿಸಿದ ಕಡುಬಂದು ನಾವು ಇಲ್ಲಿ ಅದನ್ನು ಕರೆಯಬಹುದು. ಇದು ಆತನಿಗೆ ಒಂದು ಶುದ್ಧ ರೂಪದಲ್ಲಿ ನೀಡುವಂತಹ ಪ್ರಸಾದ ರೂಪದ ಒಂದು ಭಕ್ಷ್ಯ ಭೋಜನವಾಗಿದೆ. ನಂತರ ಇಷ್ಟದ ತಿಂಡಿಯನ್ನು ಆತನ ಮುಂದೆ ಪ್ರಸಾದ ರೂಪದಲ್ಲಿ ಅಥವಾ ನೈವೇದ್ಯ ರೂಪದಲ್ಲಿ ಅರ್ಪಿಸಬೇಕು ಮತ್ತು ಅದನ್ನು ಎಲ್ಲರೂ ಭಕ್ತಿಯಿಂದ ಆತನಿಗೆ ಕೈ ಮುಗಿದು ಮಂಗಳಾರತಿ ಹಾಡನ್ನು ಹಾಡಿ ಆತನಿಗೆ ಎಲ್ಲ ರೀತಿಯ ನಾಮಾವಳಿ ಜಯ ಜಯಕಾರದೊಂದಿಗೆ ಮತ್ತು ಅತಿಯಾದಂತಹ ಒಂದು ರಾಜ ಮರ್ಯಾದೆಯೊಂದಿಗೆ ಆತನನ್ನು ನಾವು ಇಲ್ಲಿ ಪೂಜಿಸುವನ್ನು ಮರೆಯಬಾರದು. ಇಲ್ಲಿ ಗಜಾನನ ಶೀಘ್ರ ಕೋಪೆ ಅನ್ನೋದು ನಾವು ಮರೆಯಬಾರದು. ಆದ್ದರಿಂದ ಯಾವುದೇ ಲೋಪದೋಷವಾಗದಂತೆ ನಾವು ನಡೆದುಕೊಳ್ಳಬೇಕು. ಭಕ್ತಿ ಭಾವದಿಂದ ಕೂಡಿ ಸಾಯಂಕಾಲವರೆಗೂ ಆತನ ನಾಮಸ್ಮರಣೆ, ಜಪ, ತಪ ಸಾಧ್ಯವಾದಲ್ಲಿ ನಾವಿಲ್ಲಿ ದಂಡವನ್ನು ಹಾಕಿ ಆತನಿಗೆ ನಮಸ್ಕಾರ ಮಾಡುವುದನ್ನು ಮರೆಯಬಾರದು. ಮತ್ತೆ ಸಾಯಂಕಾಲ ಆತನಿಗೆ ಇಲ್ಲಿ ಬಾಳೆಹಣ್ಣು ಅಥವಾ ಹಾಲನ್ನು ಅರ್ಪಿಸಿ ಪಾಯಸವನ್ನು ಸಿದ್ಧಪಡಿಸಿ ಆತನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ನಂತರ ಉತ್ತರಾಂಗ ಪೂಜೆ ಅಂದರೆ ಗಣಪತಿಯನ್ನು ಕುಳ್ಳರಿಸಿದ ಸ್ಥಳದಿಂದ 3 ಸಲ ನಾವು ಮೇಲೆ ಕೆಳಗೆ ಆಗುವಂತೆ ಆತನನ್ನು ಎತ್ತಿ ಆ ಪೀಠದಿಂದ ಕೆಳಗಡೆ ಇಳಿಸಿ ಒಂದು ತಟ್ಟೆಯಲ್ಲಿ ಆತನನ್ನು ಕುಳ್ಳರಿಸಬೇಕು. ನಂತರ ದೂರ್ವ, ಹೂವು, ಬಾಳೆಹಣ್ಣು, ಸಕ್ಕರೆ ಮತ್ತು ಇಲ್ಲಿ ನೋಡುವ ಹಾಗೆ ಮಂಡಕ್ಕಿ ಅಥವಾ ಚುರುಮರಿಯನ್ನು ನೈವೇದ್ಯ ರೂಪದಲ್ಲಿ ನೀಡಬೇಕು. ಮತ್ತು ಜಯ ಜಯಕಾರದೊಂದಿಗೆ ಕುಂಕುಮ ಅರಿಶಿಣವನ್ನು ಏರಿಸಿ ಆತನಿಗೆ ಮಂಗಳಾರತಿಯನ್ನು ಮಾಡಿ ಮನೆ ಮುಂಭಾಗಿಲಲ್ಲಿ ತಂದು ಆತನ ಬೆನ್ನನ್ನು ನಾವು ಹೊರಗಡೆ ಅಥವಾ ಮುಖವನ್ನು ಮನೆಯ ಒಳಗಡೆ ನೋಡುವ ಹಾಗೆ ಹೊಸ್ತಿಲಲ್ಲಿ ಕುಳ್ಳರಿಸಬೇಕು. ಮತ್ತೊಮ್ಮೆ ಇಲ್ಲಿ ರಾಜ ಮರ್ಯಾದೆಯೊಂದಿಗೆ ಆತನನ್ನು ಕುಂಕುಮ, ಅರಿಶಿಣ ಮತ್ತು ಅದೇ ರೀತಿ ಒಂದು ಒಳ್ಳೆಯ ವಸ್ತ್ರವನ್ನು ಆತನ ಮೇಲೆ ಹೊದಿಸಿ ಬೀಳ್ಕೊಡುಗೆಯನ್ನು ಕೊಡಬೇಕು. ಈ ರೀತಿಯಾಗಿ ನಾವು ಗಣಪತಿಯ ಪ್ರತಿಷ್ಠಾಪನೆ, ಪೂಜೆ, ನೈವೇದ್ಯ, ಮಂಗಳಾರತಿ, ತದನಂತರ ಸಾಯಂಕಾಲದ ಪೂಜೆ, ಪ್ರಸಾದ, ನೈವೇದ್ಯ, ಉತ್ತರಾಂಗ ಪೂಜೆ ಮತ್ತು ವಿಸರ್ಜನಾ ಅಥವಾ ಬೀಳ್ಕೊಡುಗೆಯನ್ನು ನಡೆಸಬೇಕು. ಇಲ್ಲಿ ವಿಘ್ನೇಶ್ವರನ ಶಾಪದಂತೆ ಗಣೇಶ ಚತುರ್ಥಿಯ ದಿನದಂದು ಅಥವಾ ಆ ಸಂಜೆಯಂದು ಚಂದ್ರ ದರ್ಶನವನ್ನು ಮಾಡಬಾರದು. ಇದರಿಂದ ಗಣೇಶನ ಶಾಪಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ತಪ್ಪಿಯು ಚಂದ್ರನ ದರ್ಶನವಾದರೆ ಅಲ್ಲಿ ಪಾಪ ವಿಮೋಚನೆಗಾಗಿ ನಾವು ವ್ರತವನ್ನು ಮತ್ತೆ ಆಚರಣೆ ಮಾಡಬೇಕಾಗುತ್ತದೆ. ಇಲ್ಲಿ 5, 11, 21 ದಿವಸದವರೆಗೆ ಗಣೇಶನ ಕೂಡಿಸುವುದಾಗಿದ್ದರೆ ಬೆಳಿಗ್ಗೆ ಪಾಯಸದ ನೈವೇದ್ಯ ಮತ್ತು ಭಕ್ಷ್ಯ ಭೋಜನಗಳ ನೈವೇದ್ಯ, ಅದೇ ರೀತಿಯಾಗಿ ಆರತಿ, ಸಾಯಂಕಾಲವೂ ಕೂಡ ಬೇರೆ ರೀತಿಯಾದಂಥ ಭಕ್ಷ್ಯ ಭೋಜನ ಮತ್ತು ನೈವೇದ್ಯ, ಆರತಿ ಇದನ್ನು 5 ದಿವಸ, 11 ದಿವಸ, 21 ದಿವಸವರೆಗೆ ಮಾಡುತ್ತಾ ನಾವು ಗಜಾನನ ಸೇವೆಯನ್ನು ಮಾಡುತ್ತಾ ಆತನ ಕೃಪೆಗೆ ಪಾತ್ರರಾಗಿ ಕೊನೆ ದಿವಸ ಆತನ ವಿಸರ್ಜನೆಯನ್ನು ಮಾಡಬೇಕು. ಈ ರೀತಿಯಾಗಿ ನಾವು ವಿಘ್ನೇಶ್ವರನ ಪೂಜೆಯನ್ನು ಮಾಡಿದಾಗಿದ್ದರೆ ಆತ ನಮಗೆ ಸಕಲ ಸಂಪತ್ತು ಸನ್ಮಂಗಳವನ್ನು ದಯಪಾಲಿಸುತ್ತಾನೆಂದು ನಾವಿಲ್ಲಿ ಹೇಳಬಹುದು. ಗಣೇಶನ ಜನನ ಯಾವ ರೀತಿ ಆಯಿತು ಮತ್ತು ಆತನ ಲೀಲೆಗಳೇನು ಮತ್ತು ಇನ್ನೂ ಹಲವಾರು ಕುತೂಹಲಕಾರಿ ಅಂಶಗಳು ತಾವು ಮುಂದಿನ ಭಾಗದಲ್ಲಿ ವೀಕ್ಷಿಸಬಹುದು. ಬೇರೆ ಬೇರೆಯಾದಂಥ ಮಾಹಿತಿ ಮತ್ತು ಕುತೂಹಲಕಾರಿಯಾದಂಥ ಅಂಶಗಳಿಗಾಗಿ ಶಾಸ್ತ್ರೀಯ ಶಾಸ್ತ್ರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ. ಇಂಥ ನಮ್ಮ ಹೆಮ್ಮೆಯ ಪರಂಪರೆಯನ್ನು ಉಳಿಸೋಣ ಹಾಗೆ ಬೆಳೆಸೋಣ. ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು.